ಧಾರವಾಡ ಜಿಲ್ಲೆಯ ಉಪ್ಪಿನಬೇಟಗೆರೆ ಗ್ರಾಮದ ಗ್ರಾಮ ಪಂಚಾಯತಿಗೆ ನೂತನ ಅಧ್ಯಕ್ಷರಾಗಿ ಶ್ರೀಯುತ ಬಶೀರ್ ಅಹಮದ್ ಮಾಳಗಿಮನಿ ಸಾಹೇಬ್ ಅಧ್ಯಕ್ಷರಾಗಿ ಆಯ್ತಾಗಿದ್ದಾರೆ. ನಮಸ್ಕಾರ. ನಾನು ಬಶೀರ್ ಅಹಮದ್ ಮಾಳಗಿಮನಿ ಎಂದು ನೂತನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ವಿರೋಧ ಆಯ್ಕೆಯಾಗಿದ್ದೀನಿ. ನಮ್ಮ ಉಪ್ಪಿನಬೇಟಗೆರೆ ಗ್ರಾಮದ ಎಲ್ಲ ಗುರು ಹಿರಿಯರು ಆ ನಂತರ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರಗಳೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೇ ಹಾಗೂ ಇದರ ಮೊದಲ 4-5 ಜನ ಅಧ್ಯಕ್ಷ ಆಗಿದ್ದರು. ಅವರು ಕೂಡ ನಮ್ಮ ಈ ಹೊಸ ಟೀಮ್ನಲ್ಲೇ ಇದ್ದಾರೆ. ಆದರೆ ನಮ್ಮೊಬ್ಬರು ಹಿರಿಯರ ನಮ್ಮ ಈ ಕಾರ್ಯಕಾಲದಾಗ ಇರಲಿಲ್ಲ, ಚನ್ನಬಸಪ್ಪ ಮಸೂತಿ ಅಂತ ಹೇಳಿ. ಅವ್ರದ್ದು ನಮ್ಮ ಮೇಲೆ ಭಾಳ ಅತ್ಯಂತ ಪ್ರೀತಿ ಇತ್ತು. ಹಾಗೂ ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಒಂದು ದೊಡ್ಡ ಸ್ಥಾನಕ್ಕೆ ಕುಂತೇನೆಂದರೆ ನನಗೆ ಅವ್ರದ್ದು ಅಪಾರ ಆಗಿ ನಮ್ಮ ಮೇಲೆ ಆಶೀರ್ವಾದ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇನ್ನೊಂದು ವಿಶೇಷ ಹೇಳಬೇಕಂದ್ರೆ ಉಪ್ಪಿನಬೇಟಗೆರೆ ಗ್ರಾಮದಲ್ಲಿ ಎಲ್ಲ ಕೂಡ ಈಗ ಮೊದಲಿನ 3 ಜನ ಏನು ಆಯ್ಕೆ ಆಗಿದ್ದಾರೆ ಅಧ್ಯಕ್ಷರು, ಇವರೆಲ್ಲ ಸರಿ ಮಾಡ್ಕೊತ ಬಂದಿದ್ದಾರೆ. ಅವ್ರ ದಾರಿಯಲ್ಲಿ ನಾವು ಕೂಡ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಂತೇಳಿ ನಮಗೂ ಒಂದು ಅವಕಾಶ ಸಿಕ್ಕಿದೆ. ಸಾಧ್ಯ ಆದಷ್ಟು ನಾವು ಉಪ್ಪಿನಬೇಟಗೆರೆ ಗ್ರಾಮದ ಜನ, ಉಪ್ಪಿನಬೇಟಗೆರೆ ಗ್ರಾಮ, ಹನುಮನಕೊಪ್ಪ ಗ್ರಾಮ ಹಾಗೂ ಹಳಂಬಾಳ ಗ್ರಾಮ, ಶಿಗನಕೊಪ್ಪ ಗ್ರಾಮ, ಈ 4 ಏನು ಕ್ಷೇತ್ರ ನಮ್ಮ ಉಪ್ಪಿನಬೇಟಗೆರೆ ಕ್ಷೇತ್ರದಲ್ಲಿ ಬರುತ್ತವೆ. 4 ಊರಿಗೆ ನಾವು ಒಂದು ಚಲೋ ಅಧಿಕಾರ ಮಾಡಿ ತೋರಿಸ್ಬೇಕನ್ನೋದು, ಅಭಿವೃದ್ಧಿ ಮಾಡಿ ತೋರಿಸ್ಬೇಕನ್ನೋದು ನಮ್ಮದೊಂದು ಒಂದು ಅನಿಸಿಕೆ ಇದೆ. ಹಾಗೂ ನಮ್ಮ ಉಪ್ಪಿನಬೇಟಗೆರೆ ಗ್ರಾಮ ಒಂದು ಮಾದರಿ ಗ್ರಾಮ ಮಾಡೋದು ಒಂದು ನಮ್ಮದು ಅನಿಸಿಕೆ ವಿಚಾರ ಮಾಡಿದ್ದೀವಿ. ಅದು ಎಲ್ಲರೂ ನಮ್ಮ ಎಲ್ಲ ಸದಸ್ಯರ ಕೂಡ ನಮ್ಮ ಊರಿನ ಹಿರಿಯರ ಸಲಹೆ ಸೂಚನೆ ತಗೊಂಡು ನಾವು ಮುಂದುವರಿಸಬೇಕನ್ನೋದು ಒಂದು ನಮ್ಮದು ವಿಚಾರ ಅಂತ ಹಿಂಗೆ ತಿಳಿದಿತ್ತು. ಬಶೀರ್ ಅಹಮದ್ ಮಾಳಗಿಮನಿಯವರು ಉಪ್ಪಿನಬೇಟಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಅಧ್ಯಕ್ಷರಾಗಬೇಕಾದ ಒಂದು ಕಾರಣ ಏನಪ್ಪ ಅಂದ್ರೆ, ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಗುರುಗಳ ಆಶೀರ್ವಾದ ಮತ್ತು ಇಂಥವ್ರ ಅಧ್ಯಕ್ಷರಾದ್ರೆ ಒಂದು ಎಲ್ಲರಿಗೂ ಅನುಕೂಲ ಆಕತಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಇಂಥ ಯುವಕರಿದ್ರೆ ಒಂದು ಗರ್ವಿಲ್ಲ, ಸ್ವತ್ತಿಲ್ಲ, ಎಲ್ಲರಿಗೂ ಒಂದು ಅನುಕೂಲ ಆಕೈತಿ ಅಂತೇಳಿ ನಾವು SCD ನ್ಯೂಸಿನಿಂದ ಹೇಳ್ಬೋದು. ಇನ್ನೊಂದೇನು ಸಮಸ್ಯೆ ಅಂದ್ರೆ, ಅವರು ಇನ್ನೊಂದಿಟ್ಟು ಹೇಳೋದೈತಿ, ಅವ್ರನ್ನ ಕ್ವಶನ್ ಕೇಳ್ತೀನಿ, ಅವ್ರು ಹೇಳ್ಬೋದು. ಆಶ್ರಯ ಮನೆ ಬೇಕು, ಆಶ್ರಯ ಮನೆ ಮಾಡ್ಯಾವ್ರಿ. ಸುಮಾರು ಒಂದು 25ರಿಂದ 30 ಮನೆ ನಾವು 5 ಲಕ್ಷ ರೂಪಾಯಿದು ಫ್ಲಡ್ ಒಳಗೆ ಬಂದಿದ್ದು ಮನೆ ಮಂದಿಗೆ ಮೊದಲ ಆಯ್ಕೆ ಮಾಡಿ ಕೊಟ್ಟಿದ್ದೀವಿ ರೀ. ಅದು ದುಡ್ಡು ಕೂಡ ಇನ್ನೂ ಬಂದಿಲ್ಲ, ಸ್ವಲ್ಪ ದುಡ್ಡು ಹಾಕಿದ್ದಾರೆ. ಮುಂದಿನ ಬರೋ ದುಡ್ಡಾಗ ನಾವು ಶಾಸಕರು ಕೂಡ ಮಾತಾಡ್ಕೊಂಡು ಈಗ ಹೇಳಿದ್ದಾರೆ. ಈಗ ನಮ್ಮ ಊರಿಗೆ ಅಷ್ಟೇ ಆಗಿಲ್ಲ, ಇಡೀ ಕರ್ನಾಟಕಕ್ಕೆ ಇದು ಸರ್ಕಾರದ ಒಂದು ಸ್ವಲ್ಪ ಎಲ್ಲ ಫ್ರೀ ಯೋಜನಾ ಇದ್ದ ಸಲುವಾಗಿ ಸರ್ಕಾರದ ಯೋಜನಾ ಸರಿಯಾಗಿ ಬರ್ತಾ ಇಲ್ಲ. ಇನ್ನು ಶೀಘ್ರ ತಿಂಗಳ ಒಪ್ಪತ್ತಿನಲ್ಲಿ ದುಡ್ಡು ಬರುತ್ತೆ ಅಂತೇಳಿ ನಮಗೆ ಶಾಸಕರು ಆಶ್ವಾಸನೆ ಕೊಟ್ಟಿದ್ದಾರೆ. ಅದು ನಾವು ಬೆಂಗಳೂರಿಗೆ ಹೋಗಿ ಅದು ಸ್ಪೆಷಲ್ ಇದು ಕೇಳೋ ಸಲುವಾಗಿ ಹೋಗಿದ್ದು, ಊರಿನ ಕೆಲಸ ಸಲುವಾಗಿ ಮತ್ತು ನಾನಾ ಥರದ್ದು ಕೆಲಸ ಇದ್ದು, ಆ ಕೆಲಸ ಸಲುವಾಗಿ ಹೋಗಿ ಕೇಳ್ಕೊಂಡು ಬಂದಿದ್ದೇವೆ. ಎಲ್ಲ ಬರೋ ಟೈಮ್ದಾಗ ಆಶ್ರಯ ಯೋಜನೆದ್ದು ಏನದಾವು, ಹೊಸ ವಸ್ತಿ ಏನದಾವು, ಎಲ್ಲ ಮನೆಗಳು ಸೀದಾ ಏನಾದ ಅದರ ವ್ಯವಸ್ಥೆ ಐತಿ, ಅದು ಮಾಡಿಕೊಡೋದು ವ್ಯವಸ್ಥೆ ಒಳಗೆ ಅದೇವು. ಮತ್ತು ಇದು ಸ್ಮಶಾನ ಗಟ್ಟಿ ಬಗ್ಗೆ ಸ್ಮಶಾನ ಗಟ್ಟಿದ್ದೆ ಸರ್. ಈಗ ಮೊದಲಿಂದ ಈಗ ವಿಚಾರ ಮಾಡಿ ನಾವು ಈಗ ಹೊಸದಾಗಿ ವಿಚಾರ ತಗೊಂಡಿದ್ವಿ. ಒಂದೊಂದು ಸ್ಮಶಾನ ಗಟ್ಟಿಗೆ ಬೀದಿ ದೀಪ ಇಲ್ಲ, ಬೀದಿ ದೀಪ ಇಲ್ಲ, ಸರಿಯಾದ ದಾರಿ ಇಲ್ಲ. ಅದೀಗ ಬೀದಿ ದೀಪ ಮಾಡಿಸ್ಕೊಳ್ಳೋದು. ಇನ್ನು ನಾವು ನಮ್ಮ KB ಸೆಕ್ಷನ್ ಅವ್ರಿಗೂ ಮಾತಾಡ್ಕೊಂಡು ಅವ್ರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದೀವಿ ನಾವು. ಅವ್ರು ಕೂಡ ಮಾತಾಡ್ಕೊಂಡು ಈಗ ಸ್ಮಶಾನ ಅಂದ್ರೆ ಹಿಂಗೆ ಮಾಡ್ಬೇಕೈತಿ. ಎಲ್ಲರೂ ಮನಸ್ಸಲ್ಲಿ ಹೋಗಿ ಗಾಬರಿ ಆಗ್ಬಾರ್ದು. ಅವರು ಸ್ಮಶಾನ ಅಂದ್ರೆ ಒಂದು ದೇವಸ್ಥಾನ ಇದ್ದಂಗೆ. ಅಂದ್ರೆ ನಮ್ದು ಲಾಸ್ಟ್ ಮನೆ ಸ್ಮಶಾನ, ಅಲ್ಲಿ ಚಲೋ ಸ್ವಚ್ಛತೆ ಇರ್ಬೇಕನ್ನೋದು ನಮ್ದು ಒಂದು ವಿಚಾರ ಐತಿ. ಅದು ಬರೋ ಕಾಲದಾಗ ನಿರಂತರವಾಗಿ ಮಾಡೋ ವಿಚಾರ ಇದೆ, ಮಾಡ್ಕೊಂತ ಹೋಗ್ತೇವೆ. ನೀರಿನ ಸೌಕರ್ಯ ನಮ್ಮ ಊರಲ್ಲಿ ಸಾಕಷ್ಟು ಇದೆ ರೀ. ಆದ್ರೆ ಘಟಬರ್ಬ ನೀರಿದೆ ನಮ್ಮ ಊರಲ್ಲಿ. ಮನೆಗೆ ಒಂದು ಇದು ಸರಳ ನೀರು ಇದಾವ್ರಿ. ಇತರೆ ಊರಿಂದ ನಾವು ಸುತ್ತಮುತ್ತ ಹಳ್ಳಿ ಅಡ್ಡಾಡ್ತೇವೆ. ಇತರೆ ಊರಿಂದ ನಮ್ಮ ಊರಾಗ ನೀರಿನ ಸೌಲಭ್ಯ ಭಾಳ ಚಲೋ ಇದೆ. ಆದ್ರೆ ಇನ್ನೂ ಮಠ 8 ದಿವಸಕ್ಕೊಮ್ಮೆ ನೀರಿನ ವ್ಯವಸ್ಥೆ ಇದೆ. 8 ದಿವಸಕ್ಕೊಮ್ಮೆ 3 ಜನ ನೀರು ಸ್ಟೋರೇಜ್ ಮಾಡಿ ಇಡ್ತಾರೆ. ಅದಕ್ಕೀಗ ನಮ್ಮ ಊರಿಗೆ ಡೈರೆಕ್ಟ್ ಲೈನ್ ಬರ್ಲಿಕ್ಕತ್ತಿದೆ. ಅದು ಲೈನ್ ಸ್ಟಾರ್ಟ್ ಆತಂದ್ರೆ
2 ದಿವಸ 3 ದಿವಸಕ್ಕೊಮ್ಮೆ ನೀರು ಬರೋದು ಭರವಸೆ ನಾವು ಹೇಳಕ್ ಬಯಸ್ತೀವಿ. ಚಕ್ರಿ ರೈತರಿಗೆ ಚಕ್ರಿ ಹೋಗಕ್ಕೆ ದಾರಿ ಅನುಕೂಲ ಮಾಡ್ರಿ. ಅದಾವ ಸರ್. ಇದು ಮೊದಲ ನಮ್ಮ ವಿನಯ್ ಕುಲಕರ್ಣಿ ಶಾಸಕರಿದ್ದಾಗ, ಮಿನಿಸ್ಟರ್ ಇದ್ದಾಗ ಎಲ್ಲ ಎಲ್ಲೆಲ್ಲಿ ಹೊಲಕ್ಕೆ ಹೋಗುವಲ್ಲಿ ದಾರಿ ಟೋಟಲ್ ಎಲ್ಲಾ ಕಡೆ ಹೊಲದ ದಾರಿ ನಮ್ಮ ಶಾಸಕರ ವಿನಯ್ ಕುಲಕರ್ಣಿ ಅವರ ಎಲ್ಲಾ ಕಡೆ ಎಲ್ಲ ಬೆಡ್ಡೋಳಿ ದಾರಿ ಆಗಲಿ, ನಮ್ಮ ಇಲ್ಲಿ ಸೀಮಿ ದಾರಿ ಆಗಲಿ, ಲೋಕೂರ್ ದಾರಿ ಆಗಲಿ, ಬೈಲುಗುಲ್ ದಾರಿ ಆಗಲಿ, ಕಲ್ಲೂರು ದಾರಿ ಆಗಲಿ, ಶಿವರ್ಗಟ್ಟಿ ದಾರಿ ಆಗಲಿ, ಎಲ್ಲ ಕಡೆ ನಮ್ಮ ಶಾಸಕರವರು ಸ್ಪೆಷಲ್ ಆಗಿ ಗಮನ ಕೊಟ್ಟು ನಮ್ಮ ಅದ್ರಾಗ ಉಪ್ಪಿನ ಬೆಳಗಿರಿ ಕ್ಷೇತ್ರ ಅಂದ್ರೆ ನಮ್ಮ ಶಾಸಕರಿಗೆ ಒಂದು ಅಭಿಮಾನ ಭಾಳ. ನಮ್ಮ ಉಪ್ಪಿನ ಬೆಳಗಿರಿ ಜನ ಅಂದ್ರೆ ಅಭಿಮಾನ ಭಾಳ ಅವ್ರಿಗೆ. ಅದಕ್ಕೆ ನಮ್ಮ ಊರ ಬಗ್ಗೆ ಭಾಳ ಅವ್ರಿಗೆ ಅಭಿಮಾನ. ಹಿಂಗಾಗಿ ನಮ್ದು ಏನು ಇದ್ರು ನಮ್ಮ ಊರಲ್ಲಿ ಕೆಲಸ ಇದ್ದು ನಮ್ಗೆ ನಾನ್ ಸ್ಟಾಪ್ ಮಾಡಿ ಕೊಡ್ತಿದ್ರು. ಸರ್, ಈಗ ಜಿಲ್ಲಾ ಪಂಚಾಯತಿಂದ ಕರ ವಸೂಲಾತಿ ಅಭಿಯಾನ ಈಗ ನಿಮ್ಮ ಗ್ರಾಮ ಪಂಚಾಯತಿ ನಾವು ಡೈಲಿ ಮಾಡ್ಲಿಕ್ಕೆ ರೀ. ನಾವು ನಮ್ಮ ಇಬ್ಬರು ಸಿಬ್ಬಂದಿ ಮುಂಜಾನೆ 9 ರಿಂದ 4 ಗಂಟೆ ಮಟ್ಟ ನಮ್ಮ ಸಿಬ್ಬಂದಿನ ಟೋಟಲ್ ಡೈಲಿ 20-25 ಸಾವಿರ ರೂಪಾಯಿ ತಗೊಂಡು ಬರಾಕ್ತಾರೆ. ನಮ್ಮ ಊರ ಅಭಿವೃದ್ಧಿ ಸಲುವಾಗಿ ಅದು ಹಣವನ್ನು ನಾವು ಬಳಸೋದ ವ್ಯವಸ್ಥೆ ಅದು ಕೇಳ್ಕೊಂಡು ಅದು ನಮ್ಮ ಊರ ಅಭಿವೃದ್ಧಿ ಸಲುವಾಗಿ ವ್ಯವಸ್ಥೆ ಮಾಡಾಕ್ತೀವಿ ರೀ. ಡೈಲಿ ನಮ್ಮ ಕರ ವಸೂಲಿ ಚಾಲೂ ಐತಿ. ಜನರೆಲ್ಲ ಸಹಕಾರ. ಜನರೆಲ್ಲರೂ ಸಹಕಾರ ನೀಡಾಕತ್ತಾರೆ. ಜನರದ್ದು ಏನಿರ್ತೈತಿ ಇಲ್ಲಿ ಮೇನ್ ಬೀದಿ ದೀಪ, ಒಳಚರಂಡಿ ಹಾಗೂ ಇದು ನೀರಿಂದ ಇದೆಲ್ಲ ಸೌಕರ್ಯ ಇತ್ತಂದ್ರೆ ಯಾರು ಏನು ಅನ್ನಕ್ ಸಾಧ್ಯ ಇಲ್ಲ. ಮೆಂಬರ್ ಆಗುದು ಮೇನ್ ಉದ್ದೇಶ ಅದ. ಇವು 3 ಸರಿ ಇಟ್ರೆ ಅವನಾಗ ಮೆಂಬರ್ ಯಾರಿಲ್ಲ. ಇದ್ರಾಗ ಒಂದು ಕೊರತೆ ಆತಂದ್ರೆ ಒಂದ್ ಸ್ವಲ್ಪ ತೊಂದರೆ ಮಾಡ್ತಾರೆ ಜನ. 14ನೇ ಹಣಕಾಸಿನಾಗ ಏನ್ರಿ 15ನೇ ಹಣಕಾಸು 15ನೇ ಹಣಕಾಸಿದ ಅದ. ಈಗ ಯಾರ್ಯಾರ್ದು ಈಗ ಅಂಗಡಿಗಳಾಗ ಎಲ್ಲ ಏನೇನು ನಾವು ತಗೊಂಡು ಸಾಮಾನು ಈಗ ತಗೊಂಡು ಈಗ ನಮ್ಮ ಇಲ್ಲಂದ್ರೆ ಸುಮಾರು ನಮ್ಮ ಗ್ರಾಮ ಪಂಚಾಯತಿ 18 ಬೋರ್ ಕನೆಕ್ಟ್ ಅದಾವ್ರಿ. 18 ಬೋರ್ ಅಂದ್ರೆ ಡೈಲಿ ಒಂದಿಲ್ಲ ಒಂದು ಬೋರ್ ಅದು ಇದಾಗಿ ಡ್ಯಾಮೇಜ್ ಆಗ್ತಿರ್ತೈತಿ. ಆಮೇಲೆ ಪೈಪ್ ಹೊಡೆದಿರ್ತಾವ. ಟೋಟಲ್ ಲೈನ್ ಇಷ್ಟು ದೊಡ್ಡ ಊರಿಗೆ ಸುಮಾರು 15-17 ಸಾವಿರ ಜನಕ್ಕೆ ಪೂರೈಕೆ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ತೊಂದರೆ ಆಗಿರ್ತೈತಿ. ಅಲ್ಲಿ ಇಲ್ಲಿ ಉದ್ರಿ ತಗೊಂಡಿರ್ತೀವಿ, ಅದು ಅಡ್ಜಸ್ಟ್ ಮಾಡಿ ಅವ್ರಿಗೆ ಉಳ್ಕಿದ್ದು ಕೊಡಾಕತ್ತೀವಿ ಸಾಮಾನು. ನಿಮ್ಮ ಅಭಿವೃದ್ಧಿ ಎಲ್ಲ ಸೌಕರ್ಯ ಅದು ಭರವಸೆ ಕೊಡ್ತೈತೆ.